ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಪೂರ್ಣಾಂಕಗಳ ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಲಿಕಾಂಶದ ಪ್ರಮುಖ ಉದ್ದೇಶಗಳೆಂದರೆ ಪೂರ್ಣಾಂಕಗಳ ಮೇಲಿನ ಗುಣಾಕಾರ ಕ್ರಿಯೆಯನ್ನು ಮಾಡುವುದು. ಧನ ಪೂರ್ಣಾಂಕ ಗುಣಿಸು ಧನ ಪೂರ್ಣಾಂಕ, ಧನ ಪೂರ್ಣಾಂಕ ಗುಣಿಸು ಋಣ ಪೂರ್ಣಾಂಕ, ಋಣ ಪೂರ್ಣಾಂಕ ಗುಣಿಸು ಧನ ಪೂರ್ಣಾಂಕ, ಋಣ ಪೂರ್ಣಾಂಕ ಗುಣಿಸು ಋಣ ಪೂರ್ಣಾಂಕ. ಈ ಕಲಿಕಾಂಶದ NCERTಯ ಉದ್ದೇಶವೇನೆಂದರೆ ಪೂರ್ಣಾಂಕಗಳ ಗುಣಾಕಾರ ಕ್ರಿಯೆಯನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು. ಈ ಕಲಿಕಾಂಶಕ್ಕೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ವೃತ್ತಾಕಾರದ ಬಿಲ್ಲೆ ಅಥವಾ ಚೌಕಳಿ ಬಿಲ್ಲೆಗಳು ಮತ್ತು ಚೌಕಳಿ ಹಾಳೆ. ಮಕ್ಕಳನ್ನು ನಾವು ಕೆಲವು ಸನ್ನಿವೇಶಗಳನ್ನು ನೀಡುವುದರ ಮೂಲಕ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳೋಣ. ಮೊದಲನೇ ಸನ್ನಿವೇಶ, ಒಂದು ತರಗತಿ ಪರೀಕ್ಷೆಯಲ್ಲಿ 15 ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರತಿ ಸರಿಯಾದ ಉತ್ತರಕ್ಕೆ 4 ಅಂಕಗಳು ಮತ್ತು ಪ್ರತಿ ತಪ್ಪಾದ ಉತ್ತರಕ್ಕೆ ಋಣ 2 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಗುರುಪ್ರೀತ್ ಎನ್ನುವ ಹುಡುಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದು, ಅವುಗಳಲ್ಲಿ ಕೇವಲ 9 ಉತ್ತರಗಳು ಮಾತ್ರ ಸರಿಯಾಗಿದ್ದವು. ಹಾಗಾದರೆ ಅವನು ಗಳಿಸಿಕೊಂಡ ಒಟ್ಟು ಅಂಕಗಳು ಎಷ್ಟು? ಇದಕ್ಕೆ ಪರಿಹಾರ, ಗುರುಪ್ರೀತ್ ಎನ್ನುವ ಹುಡುಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದು, ಅವುಗಳಲ್ಲಿ ಕೇವಲ 9 ಉತ್ತರಗಳು ಮಾತ್ರ ಸರಿಯಾಗಿದ್ದವು. ಹಾಗಾದರೆ ಅವನು ಗಳಿಸಿದ ಒಟ್ಟು ಅಂಕಗಳು ಎಷ್ಟು? ಇದಕ್ಕೆ ಗುರುಪ್ರೀತ್ ಅಟೆಂಡ್ ಮಾಡಿರುವಂತಹ ಎಲ್ಲ ಪ್ರಶ್ನೆಗಳು 15 ಉತ್ತರಿಸಿದ್ದಾನೆ, ಆದರೆ ಅವುಗಳಲ್ಲಿ ಸರಿಯಾದ ಉತ್ತರ 9. ನಾವು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೆ 4 ಅಂಕಗಳನ್ನು ನಿಗದಿಪಡಿಸಿರೋದ್ರಿಂದ 9 4 36. ಅವನು 9 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದ್ರೆ 15 ಪ್ರಶ್ನೆಗಳಲ್ಲಿ ತಪ್ಪು ಉತ್ತರ ಮಾಡಿರುವಂತಹದ್ದು 15ರಲ್ಲಿ 9 ತೆಗೆದಾಗ 6 ಪ್ರಶ್ನೆಗಳು. ಹಾಗಾದ್ರೆ 6 ಪ್ರಶ್ನೆಗಳಿಗೆ ಋಣ 2 ಅಂಕಗಳನ್ನು ನಾವು ತೆಗೆದುಕೊಂಡಾಗ ಋಣ 12 ಅಂಕಗಳು ಆಗುತ್ತೆ. ಅವನು ಸರಿಯಾದ ಉತ್ತರಗಳಿಗೆ ಪಡೆದುಕೊಂಡ ಅಂಕಗಳು 36, ತಪ್ಪಾದ ಉತ್ತರಗಳಿಗೆ ಪಡೆದುಕೊಂಡ ಅಂಕಗಳು ಋಣ 12. ಹಾಗಾದ್ರೆ ಒಟ್ಟು ಅವನು ಪಡೆದುಕೊಂಡ ಅಂಕಗಳು 24 ಆಗುತ್ತದೆ. ಸನ್ನಿವೇಶ 2, ನೀವು ಶಟಲ್ ಆಟ ಆಡುತ್ತಿದ್ದೀರಾ ಎಂದುಕೊಳ್ಳೋಣ. ನೀವು ಪ್ರತಿಯೊಂದು ಬಾರಿ ಸೋತಾಗ ನೀವು 3 ಅಂಕಗಳನ್ನು ಕಳೆದುಕೊಳ್ಳುತ್ತೀರಿ. ನೀವು 6 ಬಾರಿ ಸೋತಾಗ ಎಷ್ಟು ಅಂಕಗಳನ್ನು ಕಳೆದುಕೊಳ್ತೀರಿ? ಕಳೆದುಕೊಳ್ಳುವುದು ಅಂದರೆ ಇಲ್ಲಿ ಋಣ ಚಿಹ್ನೆಯನ್ನು ಪ್ರತಿನಿಧಿಸುವುದರಿಂದ 1 ಬಾರಿ ಸೋತಾಗ ಋಣ 3 ಅಂಕಗಳನ್ನು ಕಳೆದುಕೊಂಡ್ರೆ, 6 ಬಾರಿ ಸೋತಾಗ 6 3 18 ಋಣ 18 ಅಂಕಗಳನ್ನು ಕಳೆದುಕೊಳ್ತೀರಾ. ಈ ರೀತಿಯಾಗಿ ಅನೇಕ ಸನ್ನಿವೇಶಗಳನ್ನು ಮಕ್ಕಳಿಗೆ ವಿವರಿಸುವ ಮೂಲಕ ಪೂರ್ಣಾಂಕಗಳ ಗುಣಾಕಾರದತ್ತ ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಈಗ ನಾವು ಪೂರ್ಣಾಂಕಗಳ ಗುಣಾಕಾರವನ್ನು ಮೂರ್ತ ರೂಪದಲ್ಲಿ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಈಗಾಗಲೇ ನೀಲಿ ಬಣ್ಣವನ್ನು ಧನ ಅಂತ, ಹಳದಿ ಬಣ್ಣವನ್ನು ಋಣ ಅಂತ ಸೂಚಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ಈಗ ಧನ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವನ್ನು ಗುಣಿಸೋದು ನೋಡೋಣ. ಉದಾಹರಣೆ, ಧನ 3 ಗುಣಿಸು ಧನ 2. ಇದರ ಅರ್ಥ ಏನು ಅಂದರೆ ಧನ 3 ಅನ್ನೋದು 2 ಬಾರಿ ಇದೆ ಅಂತ ಅರ್ಥ. ಇವಾಗ ಇದನ್ನು ನಾವು ಮೂರ್ತ ರೂಪದಲ್ಲಿ ತೋರಿಸೋದು ಹೇಗೆ ಅಂದರೆ, ನಾವು ಧನ 3 ವೃತ್ತಾಕಾರದ ಬಿಲ್ಲೆಗಳು ಧನ 3 ತಗೊಂಡಿದ್ದೀವಿ. ಧನ 3 ಗುರುತಿಸ್ಕೊಂಡಿದ್ದೀವಿ. ಧನ 3 ಈಗ 2 ಬಾರಿ ಇಡಬೇಕು. ಧನ 3 1 2 3 1 ಬಾರಿ, 1 2 3 2 ಬಾರಿ, 1 ಬಾರಿ 2 ಬಾರಿ. ಧನ 3 2 ಬಾರಿ ಆದಾಗ 1 2 3 4 5 6 ಧನ 6. ಉತ್ತರ ಧನ 6 ಸಿಗುತ್ತದೆ. ನಾವು ಈಗಾಗಲೇ
ಧನ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವನ್ನು ಮೂರ್ತ ರೂಪದಲ್ಲಿ ಗುಣಿಸುವುದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಪ್ರಾತಿನಿಧ್ಯಾತ್ಮಕದಲ್ಲಿ ಅದನ್ನು ಮಾಡುವುದು ಹೇಗೆ ಅಂತ ಚೌಕಳಿ ಹಾಳಿ ಉಪಯೋಗಿಸ್ಕೊಂಡು ಮಾಡೋಣ. ಉದಾಹರಣೆ, ಧನ 3 ಗುಣಿಸು ಧನ 2. ನಾವು ಈಗಾಗಲೇ ನೀಲಿ ಬಣ್ಣವನ್ನು ಧನ ಚಿಹ್ನೆಗೆ ಸೂಚಿಸಿರೋದ್ರಿಂದ ಧನ 3 ಅಂದರೆ ಧನ 3 2 ಬಾರಿ ಇದೆ ಅಂತ ಅರ್ಥ. 3 ಚೌಕಳಿ ಬಿಲ್ಲೆಗಳನ್ನು ನಾವು ಶೇಡ್ ಮಾಡ್ತಾ ಇದ್ದೀವಿ. ಈ ಧನ 3 ಅನ್ನುವಂಥದ್ದು 2 ಸಾರಿ ಇದೆ, ಅಂದರೆ 2 3 1 ಬಾರಿ, ಇದು 2ನೇ ಬಾರಿ, 1 2 3 4 5 6, ಧನ 6. ಉತ್ತರ ನಮಗೆ ಧನ 6 ಸಿಗುತ್ತದೆ. ಈಗಾಗಲೇ ನಾವು ಧನ 3 ಮತ್ತು ಧನ 2 ಮೂರ್ತ ರೂಪದಲ್ಲೂ ಮತ್ತು ಪ್ರಾತಿನಿಧ್ಯಾತ್ಮಕ ರೂಪದಲ್ಲೂ ಸಹ ಗುಣಿಸುವುದನ್ನು ನೋಡಿದ್ದೇವೆ. ಈಗ ಅಮೂರ್ತ ರೂಪದಲ್ಲಿ ಹೇಗೆ ಇದನ್ನು ಮಾಡೋದು ಅಂತ ನೋಡೋಣ. ಅದೇ ಉದಾಹರಣೆ, ಧನ 3 ಗುಣಿಸು ಧನ 2. ಇಲ್ಲಿ ಧನ ಚಿಹ್ನೆ ಗುಣಿಸು ಧನ ಚಿಹ್ನೆ ನಮಗೆ ಧನ ಚಿಹ್ನೆನೇ ಸಿಗುತ್ತದೆ. 3ರಿಂದ 2 ಗುಣಿಸಿದಾಗ ಅಂದರೆ 3 2 ಬಾರಿ ಇದೆ ಅಂತ ಅರ್ಥ. 2 3 6, ಉತ್ತರ ನಮಗೆ ಧನ 6 ಸಿಗುತ್ತದೆ. ಈ ರೀತಿ ನಾವು ಸಮಸ್ಯೆಗಳನ್ನು ಬಿಡಿಸಿದಾಗ ನಮಗೆ 2 ಧನ ಪೂರ್ಣಾಂಕಗಳನ್ನು ಗುಣಿಸಿದಾಗ ಸಿಗುವಂತಹ ಗುಣಲಬ್ಧವೂ ಸಹ ಧನ ಪೂರ್ಣಾಂಕವೇ ಆಗಿರುತ್ತದೆ ಎಂದು ತೀರ್ಮಾನಿಸಬಹುದು. ಈಗ ಪೂರ್ಣಾಂಕಗಳ ಗುಣಾಕಾರದಲ್ಲಿ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕವನ್ನು ಗುಣಿಸುವುದು ಹೇಗೆ ಅಂತ ಮೂರ್ತ ರೂಪದಲ್ಲಿ ನೋಡೋಣ. ಉದಾಹರಣೆ, ಧನ 3 ಗುಣಿಸು ಋಣ 2. ಇದರ ಅರ್ಥ ಧನ 3ರ ವಿಲೋಮ 2 ಬಾರಿ ಅಂತ. ಅಂದರೆ ಈಗ ನಾವು ವೃತ್ತಾಕಾರದ ಬಿಲ್ಲೆಗಳನ್ನು ಉಪಯೋಗಿಸ್ಕೊಂಡು ಮಾಡೋಣ. ಧನ 3 ಅಂದರೆ ಧನ ನಾವು ನೀಲಿ ಬಣ್ಣ ಸೂಚಿಸಿದೀವಿ ಆಲ್ರೆಡಿ. ಸೊ ಧನ 3 ಬಿಲ್ಲೆಗಳನ್ನು ನಾನು ಅಂಟಿಸ್ತಾ ಇದ್ದೀನಿ. ಇಲ್ಲಿ ನಾವು ಧನ 3ರ ವಿಲೋಮವನ್ನು ಮಾಡಬೇಕು. ಇಲ್ಲಿ ಸಂಖ್ಯೆಗೆ ಇರುವಂತಹ ಗುಣದ ಆಧಾರದ ಮೇಲೆ ನಾವು ವಿಲೋಮ ಮಾಡ್ತಾ ಇದ್ದೀವಿ ಹೊರತು ಕ್ರಿಯೆಯ ಆಧಾರದ ಮೇಲೆ ಅಲ್ಲ. ಆದ್ರಿಂದ ನಾವು ಇಲ್ಲಿ ಧನ 3ನ್ನ ವಿಲೋಮ ಮಾಡ್ತಾ ಇದ್ದೀವಿ, ಅಂದರೆ ಫ್ಲಿಪ್ ಮಾಡುವುದು. ಇವಾಗ ನಮಗೆ ಇಲ್ಲಿ ಋಣ ಚಿಹ್ನೆಯ ಬಿಲ್ಲೆಗಳನ್ನು ನಾವು ತಿರುಗಿಸ್ಕೊಂಡಿದ್ದೀವಿ. ಇವಾಗ ಇದು ನಮಗೆ ಋಣ 3 ಸಿಕ್ಕಿದೆ. ಇವಾಗ ಋಣ 3ನ್ನ 2 ಬಾರಿ ಜೋಡಿಸ್ಬೇಕು. ಅಂದರೆ ಹಳದಿ ಬಣ್ಣದ ಬಿಲ್ಲೆಗಳನ್ನು 2 ಬಾರಿ 1 2 3 1 2 3. ಇವಾಗ ಲೆಕ್ಕ ಹಾಕೋಣ. 1 2 3 4 5 6. ಆದರೆ ಇಲ್ಲಿ ಚಿಹ್ನೆ ಋಣ ಚಿಹ್ನೆ ಹಳದಿ ಬಣ್ಣದಲ್ಲಿರೋದ್ರಿಂದ ಋಣ ಚಿಹ್ನೆ ಆಗಿರೋದ್ರಿಂದ ಇದು ಋಣ 6 ಆಗುತ್ತದೆ. ಸೊ ಧನ 3 ಗುಣಿಸು ಋಣ 2ರ ಗುಣಲಬ್ಧ ನಮಗೆ ಋಣ 6 ಸಿಗುತ್ತದೆ. ಈಗಾಗಲೇ ನಾವು ಮೂರ್ತ ರೂಪದಲ್ಲಿ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕವನ್ನು ಗುಣಿಸುವುದು ಹೇಗೆ ಅಂತ ನೋಡಿದ್ದೀವಿ. ಈಗ ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕವನ್ನು ಚೌಕಳಿ ಹಾಳೆಯಲ್ಲಿ ಹೇಗೆ ಪ್ರತಿನಿಧಿಸುವುದು ಎಂದು ನೋಡೋಣ. ಉದಾಹರಣೆ, ಧನ 3 ಗುಣಿಸು ಋಣ 2. ಇದರ ಅರ್ಥ ಏನು ಅಂದರೆ ಧನ 3ರ ವಿಲೋಮ 2 ಬಾರಿ ಅಂತ. ಇಲ್ಲಿ ನಾವು ಸಂಖ್ಯೆಯ ಗುಣವನ್ನು ವಿಲೋಮ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಧನ 3 ಅಂತಂದರೆ ನಾವೀಗಾಗಲೇ ನೀಲಿ ಬಣ್ಣವನ್ನು ಪ್ರತಿನಿಧಿಸಿರೋದ್ರಿಂದ ನೀಲಿ ಬಣ್ಣದಲ್ಲಿ 3 ಚೌಕಗಳನ್ನು ಬಣ್ಣ ಹಚ್ತಾ ಇದ್ದೀನಿ. ಇಲ್ಲಿ ನಾವು ಋಣ ಚಿಹ್ನೆ ಇರೋದ್ರಿಂದ ಗುಣಕಕ್ಕೆ ಇದನ್ನು ವಿಲೋಮ ಮಾಡಬೇಕು. ಅಂದರೆ ನೀಲಿ ಬಣ್ಣದಲ್ಲಿ ಇರುವಂತಹದ್ದನ್ನು ಹಳದಿ ಬಣ್ಣಕ್ಕೆ ವಿಲೋಮ ಮಾಡ್ತಾ ಇದ್ದೀವಿ. 3 ಹಳದಿ ಬಣ್ಣದ ಚೌಕಗಳು. ಇದನ್ನು 2 ಬಾರಿ ಮಾಡಬೇಕಾಗಿರೋದ್ರಿಂದ 1 ಬಾರಿ ಆಯಿತು, 2 ಬಾರಿ.
1 2 3 4 5 6. ಇಲ್ಲಿ ಹಳದಿ ಬಣ್ಣದಲ್ಲಿರೋದ್ರಿಂದ ಇದು ಋಣ 6 ಆಗುತ್ತದೆ. ಅಂದರೆ ಧನ 3 ಋಣ 2 ಗುಣಿಸಿದಾಗ ನಮಗೆ ಸಿಗುವಂತಹ ಉತ್ತರ ಋಣ 6. ಇದನ್ನ ಈಗ ನಾವು ಅಮೂರ್ತ ರೂಪದಲ್ಲಿ ಸಹ ಹೇಗೆ ಮಾಡೋದು ಅಂತ ನೋಡೋಣ. ಅಮೂರ್ತ ರೂಪದಲ್ಲಿ ಉದಾಹರಣೆ ಧನ 3 ಗುಣಿಸು ಋಣ 2. ಇದರ ಗುಣಲಬ್ಧ ಎಷ್ಟಾಗುತ್ತದೆ? ಇಲ್ಲಿ ನಾವು ಮೊದಲಿಗೆ ಚಿಹ್ನೆಗಳನ್ನು ಗುಣಿಸ್ತೀವಿ. ಇಲ್ಲಿ ಧನ ಚಿಹ್ನೆ ಮತ್ತು ಋಣ ಚಿಹ್ನೆ ಇರೋದ್ರಿಂದ ಧನ ಮತ್ತು ಋಣ ಆಗುತ್ತದೆ. 2 3 6. ಸೊ ನಮಗೆ ಸಿಗುವಂತಹ ಉತ್ತರ ಋಣ 6. ಈಗ ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವನ್ನು ಗುಣಿಸೋದು ಅಮೂರ್ತ ರೂಪದಲ್ಲಿ ಹೇಗೆ ಅಂತ ನೋಡೋಣ. ಉದಾಹರಣೆ ಋಣ 3 ಗುಣಿಸು ಧನ 2. ಅಂದ್ರೆ ಇದರ ಅರ್ಥ ಋಣ 3 ಅನ್ನುವಂಥದ್ದು 2 ಬಾರಿ ಇದೆ ಅಂತ. ಇವಾಗ ನಾವು ಋಣ 3ಅನ್ನ 2 ಬಾರಿ ಜೋಡಿಸ್ಬೇಕು. ನಮಗೆ ಋಣ ಅಂದ್ರೆ ಹಳದಿ ಬಣ್ಣ ಆಗಿರೋದ್ರಿಂದ ನಾವು ಹಳದಿ ಬಣ್ಣದ 3 ವೃತ್ತಾಕಾರದ ಬಿಲ್ಲೆಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ಧನ ಚಿಹ್ನೆ ಇರೋದ್ರಿಂದ ನಾವು ಇದು ಯಾವ ಬಣ್ಣವನ್ನು ತೆಗೆದುಕೊಂಡಿದ್ದೀವೋ ಅದೇ ಬಣ್ಣವನ್ನೇ ಮುಂದುವರಿಸಬಹುದು 2 ಬಾರಿ. ಸೊ 1 2 3. ಇನ್ನೊಂದು ಬಾರಿ 1 2 3. ಹಳದಿ ಬಣ್ಣದಲ್ಲಿ ಇರೋದ್ರಿಂದ ಇದು 1 2 3 4 5 6. ಹಳದಿ ಬಣ್ಣದಲ್ಲಿರೋದ್ರಿಂದ ಇದು ಋಣ 6. ಋಣ 6 ಉತ್ತರ ಸಿಗುತ್ತದೆ. ನಾವು ಈಗ ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವನ್ನ ಮೂರ್ತ ರೂಪದಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಪ್ರಾತಿನಿಧ್ಯಾತ್ಮಕದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಉದಾಹರಣೆ ಋಣ 3 ಗುಣಿಸು ಧನ 2. ಇದರ ಗುಣಲಬ್ಧವನ್ನ ನಾವು ಪ್ರಾತಿನಿಧ್ಯಾತ್ಮಕವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಋಣ 3 ಇರೋದ್ರಿಂದ ಇದರ ಅರ್ಥ ಏನು ಅಂದರೆ ಋಣ 3 2 ಬಾರಿ ಅಂತ. ಅಂದರೆ ಋಣ ಚಿಹ್ನೆಗೆ ನಾವು ಹಳದಿ ಬಣ್ಣವನ್ನು ಸೂಚಿಸಿರೋದ್ರಿಂದ ನಾವು ಋಣವನ್ನು ನಾವು 3 ಚೌಕಗಳಲ್ಲಿ ಪ್ರತಿನಿಧಿಸೋಣ. ಇದು ಋಣ 3 ಆಯಿತು. ಎಷ್ಟು ಬಾರಿ ಇದೆ? 2 ಬಾರಿ. ಋಣ 3ಅನ್ನು ನಾವು 2 ಬಾರಿ ತೋರಿಸ್ತಾ ಇದ್ದೇವೆ. 1 ಬಾರಿ, 2 ಬಾರಿ. 1 2 3 4 5 6. ಋಣ 6. ಇಲ್ಲಿ ಹಳದಿ ಬಣ್ಣವನ್ನೇ ಸೂಚಿಸಿರೋದ್ರಿಂದ ಉತ್ತರ ನಮಗೆ ಋಣ 6 ಸಿಗುತ್ತದೆ. ಇದನ್ನ ಅಮೂರ್ತ ರೂಪದಲ್ಲಿ ತೋರಿಸೋದಾದ್ರೆ ಉದಾಹರಣೆ ಋಣ 3 ಗುಣಿಸು ಧನ 2. ಋಣ ಚಿಹ್ನೆ ಗುಣಿಸು ಧನ ಚಿಹ್ನೆ ನಮಗೆ ಋಣ ಚಿಹ್ನೆನೇ ಸಿಗುತ್ತೆ. 2 3 6. ಇಲ್ಲೂ ಸಹ ಉತ್ತರ ಋಣ 6 ಸಿಗುತ್ತದೆ. ನಮಗೆ ಮೂರ್ತ ರೂಪದಲ್ಲೂ ಪ್ರಾತಿನಿಧ್ಯಾತ್ಮಕದಲ್ಲೂ ಮತ್ತು ಅಮೂರ್ತ ರೂಪದಲ್ಲೂ ಸಹ ಉತ್ತರ ನಮಗೆ ಋಣ 6 ಸಿಗುತ್ತದೆ. ಈ ರೀತಿಯಾಗಿ ನಾವು ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕದ ಗುಣಾಕಾರ ಲೆಕ್ಕಗಳನ್ನು ಉದಾಹರಣೆಗಳನ್ನು ಜಾಸ್ತಿ ಕೊಟ್ಟು ಋಣ ಪೂರ್ಣಾಂಕ ಮತ್ತು ಧನ ಪೂರ್ಣಾಂಕವನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧವು ಋಣ ಪೂರ್ಣಾಂಕವೇ ಆಗಿರುತ್ತದೆ ಎಂದು ತೀರ್ಮಾನಿಸಬಹುದು. ಈಗ ನಾವು ಋಣ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕವನ್ನ ಮೂರ್ತ ರೂಪದಲ್ಲಿ ಗುಣಿಸುವುದು ಹೇಗೆ ಅಂತ ನೋಡೋಣ. ಉದಾಹರಣೆ ಋಣ 3 ಗುಣಿಸು ಋಣ 2. ಇದರ ಅರ್ಥ ಏನು ಅಂದರೆ ಋಣ 3ರ ವಿಲೋಮ 2 ಬಾರಿ ಅಂತ. ಈಗ ನಾವು ವೃತ್ತಾಕಾರದ ಬಿಲ್ಲೆಗಳ ಮೂಲಕ ನೋಡೋಣ.
ಋಣ ಅಂದರೆ ನಮಗೆ ಹಳದಿ ಬಣ್ಣ ಇರೋದ್ರಿಂದ ನಾವು ಹಳದಿ ಬಿಲ್ಲೆಗಳನ್ನು ತಗೊಳ್ಳೋಣ. 1 2 3 3 ಹಳದಿ ಬಿಲ್ಲೆಗಳನ್ನು ತಗೊಂಡಿದ್ದೀವಿ. ಗುಣಕದಲ್ಲಿ ಋಣ ಚಿಹ್ನೆ ಇರೋದ್ರಿಂದ ನಾವು ಇಲ್ಲಿ ಗುಣ್ಯವನ್ನು ವಿಲೋಮ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಸಂಖ್ಯೆಯ ಗುಣವನ್ನು ವಿಲೋಮ ಮಾಡ್ತಾ ಇದ್ದೀವಿ ಹೊರತು ಕ್ರಿಯೆಯನ್ನು ವಿಲೋಮ ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ನಾವು ಫ್ಲಿಪ್ ಮಾಡೋಣ. ಸೊ ಈಗ ನಮಗೆ ಧನ 3 ಸಿಕ್ತು. ಇದನ್ನು ನಾವು 2 ಬಾರಿ ಇಡಬೇಕು. 1 2 3 1 ಬಾರಿ 1 2 3 2 ಬಾರಿ ಇಟ್ಟಿದ್ದೇವೆ. ಈಗ ನಮಗೆ 1 2 3 4 5 6 ಇದು ನೀಲಿ ಬಣ್ಣ ಆಗಿರೋದ್ರಿಂದ ಧನ 6. ಋಣ 3 ಋಣ 2 ನಾವು ಗುಣಿಸಿದಾಗ ನಮಗೆ ಧನ 6 ಉತ್ತರ ಸಿಗುತ್ತದೆ. ಈಗ ಋಣ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕವನ್ನು ಗುಣಿಸುವುದು, ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸುವುದು ಹೇಗೆ ಅಂತ ನೋಡೋಣ. ಉದಾಹರಣೆ, ಋಣ 3 ಗುಣಿಸು ಋಣ 2. ಇದರ ಅರ್ಥ ಏನು ಅಂದರೆ ಋಣ 3ರ ವಿಲೋಮ 2 ಬಾರಿ ಅಂತ. ಅಂದರೆ ನಾವು ಇಲ್ಲಿ ಋಣ ಸಂಖ್ಯೆಗೆ ಆಲ್ರೆಡಿ ಹಳದಿ ಬಣ್ಣವನ್ನು ಸೂಚಿಸಿರೋದ್ರಿಂದ 3 ಹಳದಿ ಚೌಕಗಳನ್ನು ನಾನು ತುಂಬಿಸ್ತಾ ಇದ್ದೀನಿ. ಇದರ ವಿಲೋಮ ಅಂದರೆ ಹಳದಿ ಇರೋವಂಥದ್ದು ನೀಲಿ ಬಣ್ಣ. ಅವಾಗ ಇದು ನೀಲಿ ಬಣ್ಣ ಧನವನ್ನು ಸೂಚಿಸುತ್ತದೆ. ಇದನ್ನು 2 ಬಾರಿ ಮಾಡಬೇಕಾಗಿರೋದ್ರಿಂದ 1 2 3 1 ಬಾರಿ 1 2 3 2 ಬಾರಿ 1 2 3 4 5 6 ಇಲ್ಲಿ ನೀಲಿ ಬಣ್ಣದಲ್ಲಿರೋದ್ರಿಂದ ಇದು ಧನ 6 ಸಿಗುತ್ತದೆ. ಉತ್ತರ ಧನ 6 ಸಿಗುತ್ತದೆ. ಇದನ್ನ ನಾವು ಅಮೂರ್ತ ರೂಪದಲ್ಲಿ ಋಣ 3 ಗುಣಿಸು ಋಣ 2 ಋಣ ಚಿಹ್ನೆ ಗುಣಿಸು ಋಣ ಚಿಹ್ನೆ ಧನ ಚಿಹ್ನೆ ಆಗುತ್ತದೆ. 2 3 6 3 ವಿಧಾನಗಳಲ್ಲೂ ನಮಗೆ ಸಿಕ್ಕಿರುವಂತಹ ಉತ್ತರ ಧನ ಪೂರ್ಣಾಂಕವೇ ಆಗಿದೆ. ಇದರಿಂದ ನಮಗೆ ತಿಳಿಯುತ್ತದೆ 2 ಋಣ ಪೂರ್ಣಾಂಕಗಳನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧವು ಧನ ಪೂರ್ಣಾಂಕವಾಗಿರುತ್ತದೆ. ಈ ರೀತಿಯಾಗಿ ನಾವು ಅನೇಕ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪೂರ್ಣಾಂಕಗಳ ಗುಣಾಕಾರವನ್ನು ಮಾಡಿಸುವುದರ ಮೂಲಕ ಪೂರ್ಣಾಂಕಗಳಲ್ಲಿ ಧನ ಮತ್ತು ಋಣ ಚಿಹ್ನೆಗಳನ್ನು ತಮ್ಮಷ್ಟಕ್ಕೆ ತಾವೇ ಬಳಸುವುದನ್ನು ತಿಳಿಸಬಹುದು. ಈಗಾಗಲೇ ನಾವು ನೋಡಿದ ಹಾಗೆ ಧನ ಪೂರ್ಣಾಂಕ ಗುಣಿಸು ಧನ ಪೂರ್ಣಾಂಕ ಧನ ಪೂರ್ಣಾಂಕವೇ ಆಗಿರುತ್ತದೆ. ಗುಣಲಬ್ಧವು ಧನ ಪೂರ್ಣಾಂಕವೇ ಆಗಿರುತ್ತದೆ. ಧನ ಪೂರ್ಣಾಂಕ ಗುಣಿಸು ಋಣ ಪೂರ್ಣಾಂಕ ಗುಣಲಬ್ಧವು ಋಣ ಪೂರ್ಣಾಂಕವಾಗಿರುತ್ತದೆ. ಋಣ ಪೂರ್ಣಾಂಕ ಗುಣಿಸು ಧನ ಪೂರ್ಣಾಂಕ ಗುಣಲಬ್ಧವು ಋಣ ಪೂರ್ಣಾಂಕವಾಗಿರುತ್ತದೆ. ಋಣ ಪೂರ್ಣಾಂಕ ಗುಣಿಸು ಋಣ ಪೂರ್ಣಾಂಕ ಗುಣಲಬ್ಧವು ಧನ ಪೂರ್ಣಾಂಕವಾಗಿರುತ್ತದೆ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಅನೇಕ ಉದಾಹರಣೆಗಳನ್ನು ನೀಡುವುದರ ಮೂಲಕ ಚಿಹ್ನೆಗಳನ್ನು ಬಳಸುವುದನ್ನು ತಿಳಿಸಬಹುದು. ಪೂರ್ಣಾಂಕಗಳ ಗುಣಾಕಾರದ ಪರಿಕಲ್ಪನೆಯನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಲು ಇನ್ನೂ ವಾಕ್ಯರೂಪದ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು. ಉದಾಹರಣೆ 1 ಎಕರೆಯಲ್ಲಿ 50 ಕ್ವಿಂಟಾಲ್ ಆಲೂಗಡ್ಡೆ ಬೆಳೆಯನ್ನು ಬೆಳೆಯಬಹುದಾದರೆ 8 ಎಕರೆಯಲ್ಲಿ ಬೆಳೆಯಬಹುದಾದ ಆಲೂಗಡ್ಡೆಯ ಪ್ರಮಾಣ ಎಷ್ಟು? 1 ಎಕರೆಯಲ್ಲಿ ನಾವು 50 ಕ್ವಿಂಟಾಲ್ ಆಲೂಗಡ್ಡೆಯನ್ನು ಬೆಳೆದರೆ 8 ಎಕರೆಯಲ್ಲಿ ಅಂದರೆ ಗುಣಿಸು 8 8ರಿಂದ ನಾವು 50 ಗುಣಿಸಿದಾಗ ನಮಗೆ 400 ಸಿಗುತ್ತದೆ. ಅಂದರೆ 400 ಕ್ವಿಂಟಾಲ್ ಆಲೂಗಡ್ಡೆಯನ್ನು ಬೆಳೆಯಬಹುದು. 8 ಎಕರೆಯಲ್ಲಿ 400 ಕ್ವಿಂಟಾಲ್ ಆಲೂಗಡ್ಡೆಯನ್ನು ಬೆಳೆಯಬಹುದು. ಇಲ್ಲಿ ಸೂಚಿಸಿರುವಂತಹದ್ದು 2 ಧನ ಪೂರ್ಣಾಂಕಗಳೇ ಆಗಿದೆ. ಉದಾಹರಣೆ 2, ಒಬ್ಬ ವ್ಯಕ್ತಿಯು ಬ್ಯಾಂಕ್ನಿಂದ ಸಾಲವನ್ನು ಪಡೆದಿರುತ್ತಾನೆ. ವ್ಯಕ್ತಿಯು ತಿಂಗಳಿಗೆ ರೂ. 500 ಹಿಂತಿರುಗಿಸುತ್ತಿದ್ದಾನೆ. ಅಂದರೆ EMI ರೂಪದಲ್ಲಿ ಸಾಲವನ್ನು ಹಿಂತಿರುಗಿಸುತ್ತಿದ್ದಾನೆ. ಹಾಗೆ ಹಿಂತಿರುಗಿಸುತ್ತಿರುವಾಗ 6 ತಿಂಗಳಲ್ಲಿ ಅವನು ಹಿಂತಿರುಗಿಸಿದ ಹಣ ಎಷ್ಟು? ಇಲ್ಲಿ ಹಿಂತಿರುಗಿಸಿದ ಹಣವನ್ನು ನಾವು ಋಣ ಚಿಹ್ನೆಯಲ್ಲಿ ಸೂಚಿಸುತ್ತಿದ್ದೇವೆ. ಅಂದರೆ ಋಣ 500.
6 ತಿಂಗಳಿಗೆ 500ರಂತೆ ಬ್ಯಾಂಕಿಗೆ ಸಾಲವನ್ನು ಹಿಂತಿರುಗಿಸಿದಾಗ 3,000 ರೂಪಾಯಿಯನ್ನು ಹಿಂತಿರುಗಿಸಿರುತ್ತಾನೆ. ಅಂದರೆ ವ್ಯಕ್ತಿಯು ತೆಗೆದುಕೊಂಡ ಸಾಲದಲ್ಲಿ 3,000 ರೂಪಾಯಿಯು ಕಡಿಮೆ ಆಗಿರುತ್ತದೆ. ಇದನ್ನು ನಾವು ಋಣ 3,000 ರು ಎಂದು ತೋರಿಸುತ್ತೇವೆ. ವ್ಯಕ್ತಿಯು ಪಡೆದಂತಹ ಸಾಲದಲ್ಲಿ ರು 3,000ವನ್ನು ಹಿಂತಿರುಗಿಸದಂತಾಯಿತು. ಈ ರೀತಿಯಾಗಿ ನಾವು ನಿತ್ಯ ಜೀವನದ ಸನ್ನಿವೇಶಗಳನ್ನು ವಿದ್ಯಾರ್ಥಿಗೆ ತಿಳಿಸಿಕೊಡುವುದರಿಂದ ಪೂರ್ಣಾಂಕಗಳ ಗುಣಾಕಾರದ ಪರಿಕಲ್ಪನೆಯನ್ನು ತಮ್ಮ ಜೀವನದಲ್ಲಿ ಅನ್ವಯಿಸಲು ಸಹಾಯವಾಗುತ್ತದೆ. ಮೌಲ್ಯಮಾಪನಕ್ಕಾಗಿ ಈ ಕೆಳಗಿನ ಪ್ರಶ್ನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ನೀಡಬಹುದು. 1ನೇದು, ಧನ 4 ಗುಣಿಸು ಋಣ 7, ಇವುಗಳ ಗುಣಲಬ್ಧ ಎಷ್ಟಾಗುತ್ತದೆ? 2ನೇದು, ಋಣ 5 ಗುಣಿಸು ಋಣ 3. 3ನೇದು, ಋಣ 6 ಗುಣಿಸು ಧನ 3. ಇದೇ ರೀತಿಯಾಗಿ ವಾಕ್ಯರೂಪದ ಸಮಸ್ಯೆಗಳನ್ನು ಸಹ ನಾವು ನೀಡಬಹುದು. ತರಗತಿ ಪರೀಕ್ಷೆಯೊಂದರಲ್ಲಿನ ಇರುವ 10 ಪ್ರಶ್ನೆಗಳಲ್ಲಿ ಪ್ರತಿ ಸರಿ ಉತ್ತರಕ್ಕೆ 5 ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಋಣ 2 ಅಂಕ ಹಾಗೂ ಪ್ರಯತ್ನಿಸದ ಪ್ರಶ್ನೆಗಳಿಗೆ 0 ಅಂಕವನ್ನು ನಿಗದಿಪಡಿಸಲಾಯಿತು. ಮೋಹನ 4 ಸರಿ ಮತ್ತು 6 ತಪ್ಪು ಉತ್ತರಗಳನ್ನು ಬರೆದರೆ ಅವನು ಪಡೆಯುವ ಅಂಕಗಳೆಷ್ಟು? ರೇಷ್ಮಾ 5 ಸರಿ ಮತ್ತು 4 ತಪ್ಪು ಉತ್ತರಗಳನ್ನು ಬರೆದರೆ ಅವಳು ಪಡೆಯುವ ಅಂಕಗಳೆಷ್ಟು? ಹೀನಾ ಪ್ರಯತ್ನಿಸಿದ 7 ಪ್ರಶ್ನೆಗಳಲ್ಲಿ 2 ಸರಿ ಉತ್ತರ 5 ತಪ್ಪು ಉತ್ತರಗಳಿದ್ದವು. ಅವಳು ಪಡೆಯುವ ಅಂಕಗಳೆಷ್ಟು? ಇದೇ ರೀತಿಯಾಗಿ ಪಠ್ಯಪುಸ್ತಕದಲ್ಲಿನ ಅಭ್ಯಾಸ ಪ್ರಶ್ನೆಗಳನ್ನು ಸಹ ನಾವು ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು. ಪೂರ್ಣಾಂಕಗಳ ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಬ್ಲಾಕ್ಸ್ ಗೇಮ್ಗಳು ಈ ಕೆಳಗಿನಂತಿವೆ.